ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ, ಓಂ ಆಂಜನೇಯಾಯ ನಮಃ ಅಂತ ಒಂದು ಕಮೆಂಟ್ ಕೊಡಿ ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ತುಲಾ ರಾಶಿ ಸಂಪೂರ್ಣ ಮಾಹಿತಿಯನ್ನು. ಬನ್ನಿ ಈ ರಾಶಿ ಬಗ್ಗೆ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿದೆ ಮತ್ತು ಯಾವ ಫಲಗಳಿವೆ ಅಂತ ನೋಡೋಣ. ನಿಮಗೆ 4 ಗ್ರಹ ಬಂಪರನ್ನು ಕೊಡ್ತಾ ಇದೆ ಈ ತಿಂಗಳು ಅಂತ ಹೇಳ್ಬೋದು. ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ನಡೆಸ್ತಕ್ಕಂಥವ್ರಿಗೆ ಲಾಭ ಬರ್ತಕ್ಕಂಥದ್ದು, ಒಳ್ಳೆ ರ್ಯಾಂಕ್ ಬರ್ತಕ್ಕಂಥದ್ದು, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುವಂಥದ್ದು, ಹೋಟೆಲ್ ಬಿಸ್ನೆಸ್ಸಲ್ಲಿ ಇರುವವರಿಗೆ ಕೂಡ ಜಯ ಬರ್ತಾ ಇದೆ. ನೆಕ್ಸ್ಟು ಪೂರ್ವ ಜನ್ಮದ ಪುಣ್ಯ ಸ್ಥಾನದಲ್ಲಿ ಬುಧ ಇದ್ದಾರೆ. ಸಂತಾನಕ್ಕಾಗಿ ಪ್ರಯತ್ನ ಮಾಡುವವರಿಗೆ ಇದು ಅದ್ಭುತ ಕಾಲ. ಓಂ ಶ್ರೀ ಗಣೇಶಾಯ ನಮಃ, ಓಂ ಶ್ರೀ ಗುರುಭ್ಯೋ ನಮಃ, ಓಂ ಶ್ರೀ ಸರಸ್ವತಿ ನಮಃ ಅಂತ ಹೇಳಿ ಮಾಸ ಭವಿಷ್ಯ ಇದು 2026ರಲ್ಲಿ ಮಾರ್ಚ್ ಅಲ್ಲಿ ಗ್ರಹಗಳ ಅಂದರೆ ಮಾರ್ಚ್ ತಿಂಗಳಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ ಒಂದು ಸತಿ ಕ್ವಿಕ್ಕಾಗಿ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಗುರು ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಶನಿ ಮೀನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಜೊತೆಗೆ ಶುಕ್ರ 2ನೇ ತಾರೀಕಿನಿಂದ ಮಾರ್ಚ್ ತನ್ನ ಉಚ್ಚ ಸ್ಥಾನವಾಗಿರ್ತಕ್ಕಂಥ ಮೀನ ರಾಶಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಪ್ಲಸ್ ಇದರ ಜೊತೆಗೆ ರಾಹು ಕುಂಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಕುಜ ಕೂಡ ಕುಂಭ ರಾಶಿಯಲ್ಲಿ ಬುಧನ ಒಟ್ಟಿಗೆ ಇದ್ದಾರೆ. ರವಿ ಭಗವಾನ್ ಅಂದರೆ ರವಿ 14ನೇ ತಾರೀಕು ಮೀನ ರಾಶಿಗೆ ರಾಶಿ ಪರಿವರ್ತನೆಯನ್ನು ಮಾಡ್ತಾ ಇದ್ದಾರೆ. ಉಳಿದಂಗೆ ರಾಹು, ಕೇತು, ಕುಂಭ ಮತ್ತು ಸಿಂಹ ರಾಶಿಯಲ್ಲಿ ಯಥಾಸ್ಥಿತಿಯಾಗಿದ್ದಾರೆ. ಇದು ಈ ವಾರದ ಗ್ರಹಗಳ ಒಂದು ಚಲನೆ. ನಾವು ಪ್ರತಿಯೊಂದು ರಾಶಿಯನ್ನು ಕೂಲಂಕುಷವಾಗಿ ವಿಚಾರ ಮಾಡಿ ಆ ರಾಶಿಗೆ ಫಲಾಫಲಗಳೇನು ಮತ್ತು ಏನು ಪರಿಷ್ಕಾರಗಳು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಾವು ನೋಡೋಣ ಬನ್ನಿ. ಮುಂದಿನ ರಾಶಿ ತುಲಾರಾಶಿ. ಅಂದರೆ ತುಲಾರಾಶಿ ಮಾರ್ಚ್ ತಿಂಗಳಲ್ಲಿ ಯಾವ ರೀತಿ ಇದೆ ಅಂತ ನೋಡೋಣ. ತುಲಾರಾಶಿಯವರಿಗೆ ಪ್ರತಿ ತಿಂಗಳು ಕೂಡ ಸ್ಟೆಪ್ ಬೈ ಸ್ಟೆಪ್ ಶುಭ ಸೂಚನೆಗಳು ಕಾಣ್ತಾ ಇದೆ. ಜೀವನವನ್ನು ಬದುಕಬೇಕು, ಸಾಧಿಸಬೇಕು, ಅಚೀವ್ ಮಾಡಬೇಕು ಅನ್ನೋರಿಗೆ ಮಾತ್ರ ಈ ಗ್ರಹ ಫಲಗಳಿಂದ ಅಂದರೆ ಏನಾದ್ರು ಅಚೀವ್ ಮಾಡಬೇಕು ಅನ್ನೋರಿಗೆ ಹೆಚ್ಚು ಬೆಂಬಲ ಸಿಗುತ್ತೆ. ನಿಷ್ಕ್ರಿಯವಾಗಿದ್ದರೆ ಯಾವುದೋ ಕರ್ಮವನ್ನು ಮಾಡದೇ ಇದ್ದರೆ ಉಪಯೋಗ ಇರುವುದಿಲ್ಲ. ಪ್ರಯತ್ನಗಳು ಮಾಡ್ತಾ ಇರಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ನಿಮಗೆ 4 ಗ್ರಹ ಬಂಪರನ್ನು ಕೊಡ್ತಾ ಇದೆ. ಮೇನ್ ಗುರು ಭಾಗ್ಯಸ್ಥಾನದಲ್ಲಿ ಗುರು ಇದ್ದಾರೆ. ಅಂದರೆ ಹೈಯರ್ ಸ್ಟಡೀಸ್, ವಿದ್ಯಾಭ್ಯಾಸ, ಫಾರಿನ್ಗೆ ಹೋಗುವುದು, ವ್ಯಾಪಾರ ವ್ಯವಹಾರಗಳು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನಡೆಸೋಕ್ಕಂಥವ್ರಿಗೆ ಲಾಭ ಮತ್ತು ಒಳ್ಳೆ ರ್ಯಾಂಕ್ ಬರ್ತಕ್ಕಂಥ ಒಳ್ಳೆ ಕಾಲೇಜ್ಗೆ ಸೀಟ್ ಸಿಗುವಂಥದ್ದು. ನೆಕ್ಸ್ಟ್ ಕೇತು ಭಗವಾನ್ ಅಂದರೆ ಕೇತು ಲಾಭಸ್ಥಾನದಲ್ಲಿ ಇದ್ದಾರೆ. ಅಂದರೆ ನಿಮ್ಮ ಪ್ರಯತ್ನ ಮಾಡಿದ ತಕ್ಷಣ ಜಯ ಸಿಗ್ತಾ ಇರುತ್ತೆ. ಅಂದರೆ ಎಕ್ಸ್ಟೈಡ್ ಅಂದರೆ ಮನಿ ಬರ್ತಾ ಇರುತ್ತೆ. ಯಾವಾಗಲೂ ಕೂಡ ವರ್ಷದಿಂದ ಸಾಲ ತಗೊಂಡು ಹೋಗಿರ್ತಾರೆ, ಸಡನ್ನಾಗಿ ಬಂದು ವಾಪಸ್ ಕೊಡ್ತಾರೆ. ಆದರೆ ಕೇಳಿದರೆ ಯಾರೂ ತಂದು ಕೊಡೋದಿಲ್ಲ. ನೆಕ್ಸ್ಟ್ ನಿಮಗೆ 6ನೇ ಮನೆಯಲ್ಲಿ ಶನಿ ಎಸ್ಪೆಷಲಿ ಶನಿ ಇರ್ತಾರೆ. ವ್ಯವಸಾಯಕ್ಕೆ ಸಂಬಂಧಿಸಿರ್ತಕ್ಕಂಥ ಗ್ರಹ. ವ್ಯವಸಾಯದಲ್ಲಿ ಈ ಕಾರ್ಯಗಳು ಮಾಡ್ತಕ್ಕಂಥವ್ರಿಗೆ ಶನಿ ಜಲತತ್ವದ ರಾಶಿಯಲ್ಲಿ ಇರುವಂಥದ್ದು. ನೀರಿಗೆ ಸಂಬಂಧಿಸಿರ್ತಕ್ಕಂಥ ಆಯಿಲ್, ಕೆಮಿಕಲ್, ಪೆಟ್ರೋಲ್, ಹೋಟೆಲ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಶುಭ. ಮತ್ತು ಶುಕ್ರ ಕೂಡ 6ನೇ ಮನೆಯಲ್ಲಿ ಇರ್ತಾರೆ. ಜಲರಾಶಿಯಲ್ಲಿ ಉಚ್ಚನಾಗಿದ್ದ ಹೋಟೆಲ್ ಬಿಸ್ನೆಸ್ಸಲ್ಲಿ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರು ಕೂಡ ಜಯ ಬರ್ತಾ ಇದೆ. ಮತ್ತು ಫುಡ್ ಬಿಸ್ನೆಸ್ಸಲ್ಲಿ ಪೆಟ್ರೋಲ್, ಕೆಮಿಕಲ್, ಆಯಿಲ್ಸಲ್ಲಿ ಆಯಿಲ್ ವ್ಯಾಪಾರ ಮಾಡೋರಿಗೂ ಕೂಡ ಜಯ ಇದೆ. 6ನೇ ಮನೆ ಜಗಳ ಸ್ಥಾನ. ಇದರಲ್ಲಿ ಸೂರ್ಯ ತಂದೆಯನ್ನು ರೆಪ್ರೆಸೆಂಟ್ ಮಾಡ್ತಾನೆ. ಶನಿ ಭಗವಾನರು ಮಗನನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಜಗಳ ಬರ್ತಕ್ಕಂಥದ್ದು, ಮನಸ್ತಾಪಗಳು ಬರ್ತಕ್ಕಂಥದ್ದು, ಈ ಥರ ಸಂದರ್ಭಗಳು ಬರೋದಕ್ಕೆ ತುಂಬ ಚಾನ್ಸಸ್ ಇದೆ. ಸಂಯಮದಿಂದ ಇರಿ. ಈ ಒಂದು ತಿಂಗಳ ಕಾಲ ಸಾಧ್ಯವಾದಷ್ಟು ಮೌನ ವಹಿಸಿ. ಕರ್ತವ್ಯನಿಷ್ಠರಾಗಿ ನಿಮ್ಮ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ ಪೂರ್ವಜನ್ಮದ ಪುಣ್ಯ ಸ್ಥಾನದಲ್ಲಿ ಬುಧ ಇದ್ದಾರೆ. ಸಂತಾನಕ್ಕೆ ಪ್ರಯತ್ನ ಮಾಡುವವರಿಗೆ ಇದು ಅದ್ಭುತ ಕಾಲ. ಮತ್ತು ವಾಯುತತ್ವದ ರಾಶಿಯಲ್ಲಿ ಬುಧ ಇದ್ದಾರೆ. ಸೊ ಯಾರು ಗ್ಯಾಸ್ ಇಂಥದ್ದು ವ್ಯವಹಾರಗಳು ಮಾಡ್ತಕ್ಕಂಥವ್ರಿಗೆ ಪ್ಲಸ್. ಕುಜ ಪೂರ್ವಜನ್ಮದ ಪುಣ್ಯ ಸ್ಥಾನಗಳಲ್ಲಿ ಇದ್ದರೆ ಸ್ವಲ್ಪ ವ್ಯವಹಾರಗಳಲ್ಲಿ ಜಾಗ್ರತೆಯಿಂದ ಇರಬೇಕು. ಬೈ ಆ್ಯಂಡ್ ಸೆಲ್ಲಿಂಗ್ ವಿಚಾರದಲ್ಲಿ, ಭೂಮಿ ವಿಚಾರದಲ್ಲಿ ಸ್ವಲ್ಪ ಪೋಸ್ಟ್ಮನ್ ಮಾಡ್ಕೊಳ್ಳೋದು ಉತ್ತಮ. ಯಾಕಂದರೆ ಇವಾಗ ಬೇಡ. ತಿಂಗಳ ಕಾಲ ಪ್ಲಸ್ ರಾಹು 5ನೇ ಮನೆಯಲ್ಲಿದ್ದಾರೆ. ಅಂದರೆ ಪ್ರೆಗ್ನೆಂಟ್ ಲೇಡೀಸ್ ಜಾಗ್ರತೆಯಿಂದ ಇರಬೇಕು. ಸಡನ್ ಟೆನ್ಷನ್ ತಗೋಬಾರ್ದು. ಸ್ವಲ್ಪ ಭಕ್ತಿ, ದೇವರ ಆರಾಧನೆ, ಜಪ, ಸ್ವಲ್ಪ ಸ್ಪಿರಿಚುವಲ್ ಆಗಿ ಈ ರಾಹು 5ನೇ ಮನೆಯಲ್ಲಿ ಇರ್ತಕ್ಕಂಥ ಸಂತಾನ ಹರಣ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಆಶಾವಾಗಬಹುದು. ಪ್ಲಸ್ ಕೇತು ನಿಮಗೆ ಲಾಭಸ್ಥಾನದಲ್ಲಿ ಇದ್ದಾರೆ, ಒಳ್ಳೆಯದು. ಗುರು ಭಾಗ್ಯಸ್ಥಾನದಲ್ಲಿದ್ದಾರೆ, ತುಂಬ ಒಳ್ಳೆಯದು. ಶನಿ 6ನೇ ಮನೆಯಲ್ಲಿ ಇದ್ದಾರೆ, ಒಳ್ಳೆಯದು. ರವಿ 6ನೇ ಮನೆಯಲ್ಲಿ ಇದ್ದರೆ ಒಳ್ಳೆಯದು. ಆದರೆ ತಂದೆ ಜೊತೆ ಜಗಳದ ಬಗ್ಗೆ ಜಾಗ್ರತೆಯಿಂದ ಇರಬೇಕು. ಸ್ವಲ್ಪ ಸಂಯಮದಿಂದ ನಿಷ್ಠೆಯಿಂದ ನೀವು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದರೆ
ಈ ತಿಂಗಳು ಸಂತೋಷವಾಗಿರ್ತೀರಾ ಸ್ನೇಹಿತರೆ. ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ಕೆಲವು ಟಿಪ್ಸನ್ನು ತಿಳ್ಕೊಳ್ಳೋಣ. ಎವ್ರಿ ಮಂತ್ ಇದನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವತ್ತು ನಿಮ್ಮ ಮುಂದೆ ಒಂದು ಅದ್ಭುತವಾದಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ. ಸ್ಕಿಪ್ ಮಾಡದೇ ನೋಡಿ. ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮೊಬೈಲ್ ಅನ್ನೋದು ಇವಾಗ ನಮ್ಮ ಜೀವನದ ಒಂದು ನಿತ್ಯ ಅವಸರವಾದಂತಹ ಒಂದು ಸಾಧನವಾಗಿದೆ. ಒಂದೊತ್ತು ನಮಗೆ ಬ್ರೇಕ್ಫಾಸ್ಟ್ ಮಿಸ್ ಆಗಿದ್ರು, ಲಂಚ್ ಮಿಸ್ ಆಗಿದ್ರು, ಡಿನ್ನರ್ ಮಿಸ್ ಆಗಿದ್ರು ಪರವಾಗಿಲ್ಲ. ನಮ್ಮ ಮೊಬೈಲ್ ಮಾತ್ರ ನಮ್ಮ ಕೈಯಲ್ಲಿರಬೇಕು. ಮೊಬೈಲ್ ಇಂದಾನೇ ಎಲ್ಲ ಕೆಲಸಗಳು ನಡೀತಾ ಇದೆ. ಒಂದು ಸ್ಮಾಲ್ ಒಂದು ಇನ್ವೆಸ್ಟ್ಮೆಂಟ್ ಇಂದ ನೀವು ದೇಶ ವಿದೇಶದಲ್ಲಿ ಕೂಡ ನೀವು ಕನೆಕ್ಟ್ ಆಗಬಹುದು. ಇಲ್ಲಿನ ದೂರ ಪ್ರದೇಶಗಳನ್ನು ನೀವು ವಿಡಿಯೋ ಮುಖಾಂತರ ನೋಡಬಹುದು, ಆಡಿಯೋ ಮುಖಾಂತರ ಕೇಳಬಹುದು, ಮಾತನಾಡಬಹುದು. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಡೀಲಿಂಗ್ ಕೂಡ ಈ ಮೊಬೈಲ್ ಸಾಧನದಿಂದ ನೀವು ಆಡಬಹುದು. ಹಾಗಾದರೆ ಇಷ್ಟೊಂದು ನಮಗೆ ಅನುಕೂಲಕರವಾಗಿರ್ತಕ್ಕಂಥ ಈ ಮೊಬೈಲ್ ಗೊತ್ತಿಲ್ಲ ವಿಚಾರಗಳಂದರೆ ಗೂಗಲ್ ಮಾಡಿದರೆ ಯು ವಿಲ್ ಗೆಟ್ ಇನ್ಫಾರ್ಮೇಷನ್ ಇನ್ ಫ್ರೆಂಡ್ಗೆ ಕ್ವಿಕ್ಕಾಗಿ ಒಂದು ಮೆಸೇಜ್ ಮಾಡಬೇಕು. ಸಾವಿರಾರು ಮೈಲ್ಗಳ ದೂರದಲ್ಲಿರೋರಿಗೆ ಒಂದು ಸೆಕೆಂಡಲ್ಲಿ ಒಂದು ಮೆಸೇಜ್ ಹೋಗುತ್ತೆ, ಒಂದು ಕಾಲ್ ಹೋಗುತ್ತೆ. ಇಂಥ ಆಧುನಿಕ ಯುಗದಲ್ಲಿ ಮೊಬೈಲಿನ ಪಾತ್ರ ನಮ್ಮ ಸ್ನೇಹಿತರಿಗಿಂತ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸದಸ್ಯರಿಗಿಂತ ಹೆಚ್ಚಾದಂಥ ಒಂದು ಮುಖ್ಯವಾದಂಥದ್ದು. ಈ ಮೊಬೈಲ್ ಒಂದೇ ಮನೆಯಲ್ಲಿ ಒಟ್ಟಿಗೆ ಜನ ಇದ್ದರೂ ಕೂಡ ಆದರೆ ಎಲ್ಲರೂ ಮೊಬೈಲಲ್ಲಿ ಅಂದರೆ ಮೊಬೈಲಲ್ಲೇ ಮುಳುಗಿರ್ತಾರೆ. ನೋಡಿ, ಈ ಮೊಬೈಲ್ ಯಾವ ಥರ ಇರಬೇಕು, ಇದನ್ನು ನಾವು ಯಾವ ಥರ ಜೋಪಾನ ಮಾಡ್ಕೋಬೇಕು, ಇದಕ್ಕೆ ಏನು ಪ್ರಿಕಾಷನ್ಸನ್ನು ನಾವು ತಗೋಬೇಕು ಅನ್ನೋದನ್ನು ನಾನು ವಿವರವಾಗಿ ಹೇಳ್ತಾ ಬರ್ತೀನಿ. ಮುಖ್ಯವಾಗಿ ಮೊಬೈಲ್ ನೀಟಾಗಿರಬೇಕು. ಮೊಬೈಲ್ ಗ್ಲಾಸ್ ಅಥವಾ ನಿಮ್ಮ ಸ್ಕ್ರೀನ್ ಯಾವುದೇ ಕಾರಣಕ್ಕೂ ಹೊಡಿಬಾರ್ದು. ಅನಾದಿ ಕಾಲದಿಂದಲೂ ಹಿರಿಯರು ಹೇಳ್ತಾರೆ, ಒಡೆದ ಕನ್ನಡಿ ಮನೆಯಲ್ಲಿ ಇಡಬೇಡ ಅಂತ. ಅದು ಮನಸ್ಸು ಒಡೆದಂಗೆ. ನೀವು ಒಡೆದ ಸ್ಕ್ರೀನ್ ಅಥವಾ ಕನ್ನಡಿ ಮನೆಯಲ್ಲಿ ಇಟ್ಕೊಂಡಿದ್ರೆ ವ್ಯವಹಾರಗಳು ಕೂಡ ಹೊಡಿತಾ ಇರುತ್ತೆ. ಬಾಂಧವ್ಯಗಳು, ಸ್ನೇಹ, ಪ್ರೀತಿ ಕೂಡ ದೂರ ಆಗ್ತಾ ಇರ್ತವೆ. ಈ ಮೊಬೈಲ್ ಯಾವಾಗ ಒಂದು ವೇಳೆ ಸ್ಕ್ರೀನ್ ಅದು ಡ್ಯಾಮೇಜ್ ಆಗಿದ್ರೆ ಇನ್ನೊಂದು ಹೊಸ ಸ್ಕ್ರೀನ್ ಹಾಕ್ಸಿ. ಮೊಬೈಲ್ ಯಾವಾಗಲೂ ನೀಟಾಗಿರಲಿ. ಪ್ರತಿನಿತ್ಯ ನಾವು ಯಾವ ಥರ ಸ್ನಾನ ಮಾಡ್ತೀವಿ ಅದಕ್ಕೂ ಕೂಡ ನಿಮ್ಮ ಮೊಬೈಲ್ ಒಂದು ಬಟ್ಟೆ ತಗೊಂಡು ಎಲ್ಲ ಜೋಪಾನವಾಗಿ ಇಟ್ಕೊಳ್ಬೇಕು. ಮೊಬೈಲ್ ಸ್ಕ್ರೀನ್ ಸೇವರಲ್ಲಿ ನಿಮಗೆ ಇಷ್ಟ ಬಂದಿದ್ದೆಲ್ಲ ಇಟ್ಕೊಳ್ಳೋಕೆ ಹೋಗಬೇಡಿ. ಪ್ರತ್ಯೇಕವಾಗಿ ದೇವರ ಚಿತ್ರಗಳನ್ನು ಹಾಕೋಬೇಡಿ. ಯಾಕಂದರೆ ನಾವು ಊಟ ಮಾಡ್ತಾ ಇರ್ತೇವೆ, ಎಡಗೈಲಿ ನಾವು ಅದನ್ನು ಸ್ಕ್ರೋಲ್ ಮಾಡ್ತಾ ಇರ್ತೀವಿ. ಲೆಫ್ಟ್ ಹ್ಯಾಂಡಲ್ಲಿ ದೇವರ ಫೋಟೋಗಳನ್ನು ಮುಟ್ಕೊಳ್ತಕ್ಕಂಥದ್ದು ಮತ್ತು ಎಡಗೈಲಿ ನಾವು ದೇವರನ್ನು ಟಚ್ ಮಾಡ್ತಕ್ಕಂಥದ್ದು. ಯಾವ ಸ್ಥಿತಿಯಲ್ಲಿ ಇರ್ತೀವೋ ಗೊತ್ತಿಲ್ಲ, ಆದರೆ ಯಾವ ದೇವರ ಫೋಟೋನ ನೋಡ್ತಾ ಇರ್ತೀವಿ. ಕೆಲವರಿಗೆ ಬಾತ್ರೂಮಲ್ಲಿ ಕೂಡ ಫೋನ್ ಮಾಡ್ತಕ್ಕಂಥ ಅಭ್ಯಾಸ ಇರುತ್ತೆ. ಬಾತ್ರೂಮಲ್ಲಿ ಕೂಡ ಮೆಸೇಜ್ಗಳು ಕಳಿಸ್ತಾ ಇರ್ತಾರೆ. ಒಂದು ಸತಿ ನಿಮ್ಮ ಮೊಬೈಲನ್ನು ಆನ್ ಮಾಡಿದರೆ ದೇವರು ಬಂದಾಗ ನೀವು ಬಾತ್ರೂಮಲ್ಲಿ ಆ ದೇವರ ಫೋಟೋಗಳನ್ನು ಇಟ್ಕೊಳ್ಳೋದು ಎಷ್ಟು ಕರೆಕ್ಟ್ ಅಂತೀರಾ? ಇದು ಬದಲಾಗಿ ನಿಮಗೆ ಲಕ್ಕಿ ನಂಬರ್ ಅಥವಾ ನಿಮಗೆ ಲಕ್ಕಿ ಇಷ್ಟವಾಗಿರ್ತಕ್ಕಂಥ ಒಂದು ಪ್ಲಾಂಟ್ ಅಥವಾ ಪ್ರಕೃತಿಯ ಒಂದು ಚಿತ್ರವನ್ನು ನೀವು ಹಾಕ್ಕೊಳ್ಳೋದು ಒಳ್ಳೆಯದು. ಅಥವಾ ನಿಮಗೆ ಅದೃಷ್ಟಕ್ಕೆ ಒಳ್ಳೆಯದು ಬರ್ತಕ್ಕಂಥ ಒಂದು ಬಣ್ಣದ ಚಿತ್ರವನ್ನು ಅದರಲ್ಲಿ ಹಾಕ್ಕೊಳ್ಳೋದು ಒಳ್ಳೆಯದು. ಅಥವಾ ನಿಮಗೆ ಇನ್ಸ್ಪಿರೇಷನ್ ಬರ್ತಕ್ಕಂಥ ಏನಾದರೂ ಒಂದು ಚಿತ್ರಗಳನ್ನು ಅದರಲ್ಲಿ ಹಾಕ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಒಂದು ವೇಳೆ ನಿಮ್ಮ ರಾಶಿಗಳು ಮೀನರಾಶಿ, ವೃಶ್ಚಿಕ ರಾಶಿ, ಕರ್ಕಾಟಕ ರಾಶಿ ಆಗಿದೆ, ಏನಾದರೂ ನೀರಿಗೆ ಸಂಬಂಧಿಸಿರ್ತಕ್ಕಂಥ ಪೋಸ್ಟರ್ಸ್ನ ಇರ್ತಕ್ಕಂಥ ಸ್ಕ್ರೀನ್ ಸೇವರ್ ಹಾಕ್ಕೊಳ್ಳಿ, ನಿಮಗೆ ತುಂಬ ಸಹಾಯ ಆಗುತ್ತೆ. ಅದೇ ಅಗ್ನಿತತ್ವ ರಾಶಿಗಳಾಗಿರ್ತಕ್ಕಂಥ ಮೇಷ, ಸಿಂಹ, ಧನಸ್ಸು ರಾಶಿಯವರು ಈ ಅಗ್ನಿಗೆ ಅಂದರೆ ಬ್ರೈಟ್ ಆಗಿರ್ತಕ್ಕಂಥ ಕಲರ್ಸ್, ಲೈಟ್ಸ್, ಸನ್ಲೈಟ್, ಈ ಥರ ಬ್ರೈಟ್ ಆಗಿರ್ತಕ್ಕಂಥ ಚಿತ್ರಗಳು ನೀವು ಹಾಕೊಳ್ಳೋದ್ರಿಂದ ನಿಮಗೆ ತುಂಬ ಅನುಕೂಲವಾಗಿರುತ್ತೆ. ಹಾಗೆ ಭೂತತ್ವದ ರಾಶಿಗಳಾದಂಥ ಕನ್ಯಾ, ಋಷಭ ಮತ್ತು ಮಕರ ಈ ರಾಶಿಯವರಿಗೆ ಭೂಮಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಭೂಮಿಯಲ್ಲಿ ಬ್ಯೂಟಿಫುಲ್ ಆಗಿ ಬೆಳೆದಿರ್ತಕ್ಕಂಥ ಗಿಡ, ಆ ಬೆಳೆ, ಧಾನ್ಯ ಇಂಥದ್ದನ್ನು ಭೂಮಿಗೆ ಸಂಬಂಧಿಸಿರ್ತಕ್ಕಂಥ ಬೆಟ್ಟ, ಗುಡ್ಡ, ಕಾಡು, ಮೇಡು ಇಂಥದ್ದನ್ನೆಲ್ಲ ಕೂಡ ಚಿತ್ರ ಹಾಕ್ಕೊಂಡ್ರೆ ನಿಮಗೆ ಬೇಗ ಕನೆಕ್ಟ್ ಆಗಿ ನಿಮ್ಮ ಮೊಬೈಲ್ ಮುಖಾಂತರ ನಿಮಗೆ ವ್ಯವಹಾರಗಳು ಬೇಗ ನಡೆಯುತ್ತೆ. ಮತ್ತು ಪ್ರೀತಿ ಬಾಂಧವ್ಯಗಳು ಕೂಡ ಉತ್ತೇಜನಗೊಳಿಸುತ್ತೆ. ಮತ್ತು ವಾಯುತತ್ವದ ರಾಶಿಗಳಾದ ತುಲಾ, ಮಿಥುನ ಹಾಗೆ ಕುಂಭ ರಾಶಿಯವರು ಇದನ್ನು ಗಾಳಿಗೆ ಸಂಬಂಧಿಸಿರ್ತಕ್ಕಂಥ ಸ್ಪೇಸ್, ಆಕಾಶದಲ್ಲಿ ಇರ್ತಕ್ಕಂಥ ಚಿತ್ರಗಳು, ಮೋಡಗಳು. ಯಾಕಂದರೆ ಮೋಡಗಳು ಕೂಡ ಗಾಳಿಯಲ್ಲಿ ಚಲಿಸ್ತಾ ಇರ್ತವೆ. ಇದು ವಾಯುತತ್ವ ಆಗಿರೋದ್ರಿಂದ ಮೋಡಗಳ ಚಿತ್ರಗಳನ್ನು ಹಾಕೊಳ್ತಕ್ಕಂಥ ಈ ಮೋಡಗಳಲ್ಲಿ ಇರತಕ್ಕಂಥ ಈ ಚಂದಮಾಮನ ಇರೋ ಫೋಟೋನ ನೀವು ಮೊಬೈಲಲ್ಲಿ ಕ್ಲಿಕ್ಕಿಸ್ಕೊಂಡ್ರೆ ಆ ಸ್ಕ್ರೀನ್ ಸೇವರ್ ಹಾಕೊಳ್ಳೋದ್ರಿಂದ ನೀವು ಬೇಗ ಕನೆಕ್ಟ್ ಆಗಿ ನಿಮ್ಮ ಒಳ್ಳೆ ಮೂಡ್ ಕೂಡ ಬಂದು ಅವತ್ತಿನ ಕೆಲಸ ಕಾರ್ಯಗಳು ಬೇಗ ನಿಮಗೆ ಆಗೋದಕ್ಕೆ ಒಳ್ಳೆಯದಾಗುತ್ತೆ. ಹೀಗೆ ಸ್ಕ್ರೀನ್ ಸೇವರ್ ಬಳಸತಕ್ಕಂಥದ್ದು ಮತ್ತು ಯಾವಾಗಲೂ ಕೂಡ ಮೊಬೈಲಲ್ಲಿ ಮಾತನಾಡುವಾಗ ಕೂಡ ನಿಮ್ಮ ಮುಖದಲ್ಲಿ ಸ್ಮೈಲ್ ಇರಬೇಕು ಸಾಕು. ಏನಂದರೆ ಎದುರು ಬಂದಾಗ ಸ್ಮೈಲ್ ಕೊಡ್ತಾ ಇರ್ತಾರೆ, ಆದರೆ ನಿಮ್ಮ ಬಾಂಧವ್ಯಗಳು ಕನೆಕ್ಟ್ ಮಾಡ್ತಾ ಇರೋದ್ರಿಂದ ಹಾರ್ಟ್ ಟು ಹಾರ್ಟ್ ಕನೆಕ್ಟ್, ಮನಸ್ಸಿಗೆ ಕನೆಕ್ಷನ್ ಕೊಡುವುದರಿಗೆ ಫೋನ್ ಮಾತನಾಡುವಾಗ ಇದು ಕೂಡ ನೀವು ಸ್ಮೈಲ್ ಕೊಡೋದ್ರಿಂದ ಅದು ಎದುರುಗಡೆ ವ್ಯಕ್ತಿಗೆ ಭಾವನೆಗಳು ಕೂಡ ತರಂಗಗಳ ಮುಖಾಂತರ ಹೋಗುತ್ತೆ. ಯಾವಾಗಲೂ ಕೂಡ ಈ ಮೊಬೈಲನ್ನು ಉಪಯೋಗಿಸಿಕೊಳ್ಳುವಾಗ ನಿಮಗೆ ದಿನನಿತ್ಯದ ವ್ಯವಹಾರಗಳಿಗೆ ಹೊರತಾಗಿ ಬೇರೆ ನಿಮಗೆ ಏನು ಆಗ್ತಕ್ಕಂಥ ಮೆಸೇಜ್ಗಳು ಕಳಿಸೋದು ಅಥವಾ ಬೇಡದೇ ಇರ್ತಕ್ಕಂಥ ನೀವು ನೋಡೋದ್ರಿಂದ ಕೂಡ ನಿಮ್ಮ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುತ್ತೆ. ಯಾಕಂದರೆ ಪದೇ ಪದೇ ನಾವು ನೆಗೆಟಿವ್ ಚಿತ್ರಗಳನ್ನು ನೋಡೋದ್ರಿಂದ ಅಥವಾ ನಾವು ಬೇಡದೇ ಇರೋದನ್ನು ಕಾಲಹರಣ ಮಾಡೋದ್ರಿಂದ ನಮ್ಮ ಮೇಲೆ ಅದೇ ರೀತಿಯಾದಂಥ ಒಂದು ಪರಿಣಾಮ ಬೀರಿ
ನಮಗೆ ನೆಗೆಟಿವ್ ರಿಸಲ್ಟ್ ಕೂಡ ಬರೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗಲೂ ಕೂಡ ಮೊಬೈಲಲ್ಲಿ ಮಾತನಾಡುವಾಗ ಶಿಸ್ತುಬದ್ಧವಾಗಿ ಮಾತಾಡ್ತಕ್ಕಂಥದ್ದು, ಗೌರವವಾಗಿ ಮಾತಾಡ್ತಕ್ಕಂಥದ್ದು, ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರ ಮನಸ್ಸಿಗೆ ನೋವುಂಟು ಮಾಡೋ ಮೆಸೇಜ್ಗಳನ್ನು ಮಾಡಬೇಡಿ, ಹಾಕಬೇಡಿ. ಇದು ನೆಗೆಟಿವ್ ಎನರ್ಜಿನ ಕೊಡುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ತುಲಾ ರಾಶಿ ಮಾರ್ಚಿ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೇನೆ. ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಸ್ನೇಹಿತರೆ, ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ, ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಎಲ್ಲರಿಗೂ ಆ ದೇವರು ಅಂದರೆ ಶನಿ ಪರಮಾತ್ಮ ರಾಯರು ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.